ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಗಳ ಪ್ರಭುರಾಜ್ ವ್ಲಾಗ್ಸ್. ಸೊ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ಆಗಿರೋಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಸ್ಪೆಷಲಾಗಿ ಮಂಗಳೂರು ಸ್ಟೈಲಲ್ಲಿ ಮಾಡೋಂಥ ರೆಸಿಪಿ ಆಗಿದೆ. ಹಾಗೂ ಇದು ಕ್ರಿಸ್ಮಸ್ಗೆ ಸ್ಪೆಷಲ್ ಆಗಿರುತ್ತೆ. ಇದನ್ನು ನಾವು ಕುಸುವಾರ ಅಂತ ಹೇಳ್ತೀವಿ. ಈಗ ನಾವು ಕ್ರಿಸ್ಮಸ್ ಸ್ಪೆಷಲಾಗಿ ಕೇಕ್ ಮಾಡೋ ಥರನೇ ಕೇಕ್ಗಳ ಜೊತೆಗೆ ಇದನ್ನು ಮಾಡ್ತಾರೆ. ಸೊ ಇದನ್ನು ಮಾಡಲಿಕ್ಕೆ ನಾವೊಂದು ಮೋಲ್ಡ್ನ ಯೂಸ್ ಮಾಡಬೇಕಾಗತ್ತೆ. ಆ ಮೋಲ್ಡಿಂದ ಈ ಒಂದು ಡಿಸೈನ್ ಯಾವ ಥರ ಬರುತ್ತೆ, ಇದನ್ನು ಯಾವ ಥರ ಮಾಡೋದಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಇದರಲ್ಲಿ ಕೆಲವು ಮುಖ್ಯವಾದ ಟಿಪ್ಸನ್ನು ನಾನು ಕೊಡ್ತೀನಿ. ಸೊ ಈ ಒಂದು ರೆಸಿಪಿ ಮಾಡಲು ನಮಗೆ ಬೇಕಾದಂಥ ಸಾಮಗ್ರಿಗಳು: 1 ಕಪ್ಪು ಮೈದಾ ಹಿಟ್ಟು, 1/2 ಕಪ್ಪು ಅಕ್ಕಿ ಹಿಟ್ಟು, 1/2 ಕಪ್ಪು ಪೌಡರ್ ಮಾಡಿರುವಂಥ ಸಕ್ಕರೆ, ಹಾಗೆ ಸ್ವಲ್ಪ ಉಪ್ಪು. ಇದರ ಜೊತೆಗೆ ನಾನು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು 2 ಮಿಕ್ಸು, ಜೊತೆಗೆ 1 ಮೊಟ್ಟೆ ಮತ್ತು 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಸೊ ಹಾಗೆ ಇದ್ರ ಜೊತೆಗೆ ನಮಗೆ ಒಂದು ಮೋಲ್ಡ್ ಯೂಸ್ ಮಾಡಬೇಕಾಗುತ್ತೆ. ಈ ಮೋಲ್ಡ್ ಬಂದು ನಾನ್ ಸ್ಟಿಕ್ ಮೋಲ್ಡ್ ಆಗಿದೆ. ಸೊ ಈ ನಾನ್ ಸ್ಟಿಕ್ ಮೋಲ್ಡ್ನ ನಾವು ಆನ್ಲೈನಲ್ಲಿ ಬೈ ಮಾಡ್ಕೋಬೇಕಾಗುತ್ತೆ ಅಥವಾ ನಿಮಗೆ ಶಾಪಲ್ಲೂ ಸಿಗುತ್ತೆ. ಇದು ಬಂದು ನಾನ್ ಸ್ಟಿಕ್ ಮೋಲ್ಡ್ ಆಗಿದೆ. ನಾನ್ ಸ್ಟಿಕ್ ಮೋಲ್ಡ್ ಆದರೆ ಬೆಸ್ಟು, ನಿಮಗೆ ಸ್ಟೀಲ್ದಾದರೂ ಸಿಗುತ್ತೆ, ಯಾವುದಾದ್ರೂ ಓಕೆ. ಸೊ ಇದನ್ನು ಯಾವ ರೀತಿ ರೆಡಿ ಮಾಡೋದು ನೋಡೋಣ ಬನ್ನಿ. ನಾವೀಗ ಒಂದು ಬೌಲ್ಗೆ 1 ಮೊಟ್ಟೆಯನ್ನು ಹಾಕಿ ಅದ್ರ ಜೊತೆಗೆ 1/4 ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ನಾನು ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅದು ಒಂದು ಸ್ಪಾಂಜಿನೆಸ್ ಅಂತ ಬರುತ್ತೆ. ಅದು ನೊರೆ ಥರ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕಂದರೆ ನಾವು ಹಿಟ್ಟನ್ನು ಹಾಕಿದಾಗ ಅದರಲ್ಲಿ ಜಾಸ್ತಿ ಕ್ವಾಂಟಿಟಿ ನಮಗೆ ಹಾಲು ಅಥವಾ ನೀರು ಹಾಕ್ಕೋಬೇಕಂತ ಇರಲ್ಲ. ಹಾಗಾಗಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಿದು. ಸೊ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮೊದಲಿಗೆ ಸಕ್ಕರೆಯನ್ನು ಹಾಕ್ಕೋಬೇಕು. ನಾನು ನೋಡಿ ಏನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆಯನ್ನು ಹಾಕ್ಕೊಂಡು ನಾವು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾವು ಬೀಟ್ ಮಾಡಬೇಕಿತ್ತು. ಅದಾದ ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನೀಗ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೈದಾಯನ್ನು ಒಂದ್ಸಲ ನಾವು ಈಗ ಜಾಲರ ಮಾಡ್ಕೊಳ್ಬೇಕು. ಸ್ವಲ್ಪ ಹಾಕಿ ಜಾಲರ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋದು 1 ಕಪ್ ಮೈದಾ ಹಿಟ್ಟು, ಅದನ್ನು ನಾನು ಸ್ವಲ್ಪ ಹಾಕಿ ಜಾಲರ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನೋ ನಮಗೆ ಪೀಸ್ಗಳೇನ ಇದ್ದರೆ ಮೈದಾ ಹಿಟ್ಟಲ್ಲಿ ಅದೆಲ್ಲ ಬೇಡ ನಮಗೆ, ಹಾಗಾಗಿ ಜಾಲರ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಇದಕ್ಕೀಗ ನಾವು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದೇ ಸಲ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತೆಳುವು ಆಗೋ ಸಾಧ್ಯತೆ ಇರುತ್ತೆ. ನಮಗೆ ಒಂದು ಹದ ಅಂತ ಬರಬೇಕಾಗಿರೋದ್ರಿಂದ ಒಂದೇ ಸಲ ತುಂಬ ಹಾಲನ್ನ ಹಾಕ್ಕೋಬಾರ್ದು. ನಾವು ಕ್ವಾಂಟಿಟಿ ಮತ್ತು ಅದು ಎಷ್ಟು ತೆಳುವಾಗಿ ಬೇಕು ಗಟ್ಟಿ ಬೇಕು ನೋಡಿ ನಾವು ಮಿಕ್ಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಮಾಡಬೇಕು. ನೋಡಿ ಈಗ ರೆಡಿಯಾಗಿದೆ. ಈಗ ನಾವು 1 ಸ್ಪೂನಲ್ಲಿ ಈ ಥರ ತೊಗೊಂಡ್ರೆ ಈ ಥರ 2 ಭಾಗ ಆಗಿ ಕಂಡ್ರೆ ಇದು ರೆಡಿಯಾಗಿದೆ ಅಂತ. ಇಷ್ಟು ಹದ ಇದ್ದರೆ ಸಾಕು ನಮಗೆ. ಈಗ ಇದಕ್ಕೆ ನಾವು ಎಳ್ಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ರೋಸ್ ಕುಕೀಸ್ ಮಾಡೋದಕ್ಕೆ ಬ್ಯಾಟರ್ ರೆಡಿಯಾಗಿದೆ. ಸೊ ಹಾಗೆ ನಾನು ಜೊತೆಗೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರಲ್ಲೇ ನಾನು ಮೋಲ್ಡನ್ನು ಹಾಕಿಟ್ಟಿದ್ದೀನಿ ಒಂದು 5 ನಿಮಿಷ ಅದರಲ್ಲಿ ಬಿಸಿ ಆಗಲಿ ಅಂತ. ಈಗ ನಾನು ಹಿಟ್ಟಲ್ಲಿ ಇದನ್ನು ಡೀಪ್ ಮಾಡ್ತಾಯಿದ್ದೀನಿ. ಸೊ ನಾವು ಡೀಪ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದು ಪೂರ್ತಿಯಾಗಿ ನಾವು ಹಿಟ್ಟಲ್ಲಿ ಡೀಪ್ ಮಾಡಬಾರ್ದು. ಮುಕ್ಕಾಲು ಭಾಗ ಮಾತ್ರ ನಾವು ಡೀಪ್ ಮಾಡಬೇಕು. ಯಾಕಂದರೆ ನಾವು ಫುಲ್ ಡೀಪ್ ಮಾಡಿದರೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ನಮ್ಗೆ ಏನು ಶೇಪ್ ಇರಬೇಕಲ್ಲ ಅದು ಬರಲ್ಲ, ತೊಂದರೆ ಆಗುತ್ತೆ. ಮುಕ್ಕಾಲು ಭಾಗ ಮಾತ್ರ ನಾವು ಡೀಪ್ ಮಾಡಿದಾಗ ಸೊ ನಾವು ಇದನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಏನು ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಅದು ನಾನ್ ಸ್ಟಿಕ್ ಇದಾಗಿರೋದ್ರಿಂದ ಮೋಲ್ಡ್ ಆಗಿರೋದ್ರಿಂದ ಬಿಟ್ಕೊಬಿಡುತ್ತೆ. ನೋಡಿ ಈ ಥರ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಹಿಟ್ಟಲ್ಲಿ ಮುಳುಗಿಸ್ಬಾರ್ದು. ಅದು ನೀವು ಸ್ವಲ್ಪ ಗಮನ ಕೊಡಿ ಮಾಡುವಾಗ. ನೋಡಿ ಈಗ ಪುನಃ ನಾನು ಮೋಲ್ಡ್ನ ಎಣ್ಣೆಯಲ್ಲೇ ಇಟ್ಟಿದ್ದೀನಿ. ಜಸ್ಟ್ 1-2 ಸೆಕೆಂಡ್ ಬಿಸಿ ಆದ ನಂತರ ಇದನ್ನು ನಾವು ಸೆಕೆಂಡ್ ರೌಂಡು ಹಿಟ್ಟಲ್ಲಿ ಇದೇ ಥರ ಮಾಡಬೇಕಾಗುತ್ತೆ. ನೋಡಿ ಈ ಥರ ನಾವು ಸ್ವಲ್ಪ ಲೈಟಾಗಿ ಮುಳುಗಿಸ್ಬಿಟ್ಟು ನಿಧಾನಕ್ಕೆ ಮೇಲೆ ಎತ್ತು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೋಡಿ ಇಷ್ಟಿದ್ರೆ ಸಾಕು. ಈ ಹದದಲ್ಲಿ ನಾವು ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಜಸ್ಟ್ 1-2-3 ನಿಮಿಷ ಈ ಥರ ನಾವು ನೋಡಿ ಈಗ ಈ ಥರ ಮಾಡಿದರೆ ರೆಡಿ ಆಗುತ್ತೆ. ನಾವು ಈ 1-2-3 ನಿಮಿಷ ಅದನ್ನು ನಾವು ಮೇಲೆ ಕೆಳಗೆ ಮಾಡಿದ್ರೆ ಏನಾಗುತ್ತೆ, ಬಿಟ್ಕೊಂಡ್ಬಿಡುತ್ತೆ, ಅಂಟ್ಕೊಳ್ಳಲ್ಲ. ಸೊ ಇದೇ ಥರ ನಾವು ಒಂದರ ಹಿಂದೆ ಒಂದು ಮಾಡಬೇಕಾಗುತ್ತೆ. ಅಂಟ್ಕೊಳ್ದಿರಾಗೆ ನೋಡ್ಕೊಂಡು ಇದನ್ನು ನಾವು ಫ್ರೈ ಮಾಡಬೇಕು. ಇದು ನಾವು ಲೈಟ್ ಗೋಲ್ಡನ್ ಕಲರ್ ಫ್ರೈ ಮಾಡಿದರೆ ಸಾಕು. ತುಂಬ ನೀವು ಜಾಸ್ತಿ ಬ್ರೌನ್ ಕಲರ್ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಇಷ್ಟು ಲೈಟಾಗಿ ನಾವು ಲೋ ಫ್ಲೇಮಲ್ಲೇ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಇದು ರೆಡಿ ಆಗುತ್ತೆ. ನೋಡಿ ಇದೇ ರೀತಿ ನಾವು 1 ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಯಾವಾಗಲೂ ಹಿಟ್ಟಲ್ಲಿ ಹದ್ದೋ ಮುಂಚೆ ಮೊದಲಿಗೆ ಮೋಲ್ಡ್ನ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಡೈರೆಕ್ಟ್ ಹಿಟ್ಟಿಗೆ ಹದ್ಬೋದು. ಏಕೆಂದರೆ ನಾವು ಹಾಗೆ ಹದ್ದಿದ್ರೆ ಹಿಟ್ಟು ಅದಕ್ಕೆ ಅಂಟ್ಕೊಳ್ಳಲ್ಲ, ಅದು ಪುಡಿ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಈ ಥರ ಆದರೆ ರೆಡಿಯಾಗಿದೆ ಅಂತ. ನೀವು ಒಂದು ಟೈಮ್ಗೆ 3 ರಿಂದ 4 ಒಟ್ಟಿಗೆ ಮಾಡ್ಕೊಳ್ಬೋದು. ಯಾಕೆಂದರೆ ನಿಮಗೆ ಟೈಮು ಸೇವ್ ಆಗುತ್ತೆ. ಸೊ ಆದಷ್ಟು ನೀವು ಅದಕ್ಕೆ ಗ್ಯಾಪ್ ಕೊಟ್ಟು ನೀವು ಅದನ್ನು ಎಣ್ಣೆಯಲ್ಲಿ ಹದ್ದಿ ಹಾಕಬೇಕಾಗುತ್ತೆ. ಒಟ್ಟೊಟ್ಟಿಗೆ ಹಾಕಿದರೆ ಏನಂದರೆ ಅಂಟ್ಕೊಬಿಟ್ಟು ಅದು ಶೇಪೆಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ನೋಡಿ ಈಗ ರೋಸ್ ಕುಕೀಸ್ ರೆಡಿ ಆಗಿದೆ.
ಈ ಒಂದು ಬಣ್ಣ ಬಂದರೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ರೋಸ್ ಕುಕ್ಕೀಸ್ ರೆಡಿ ಆಗಿದೆ. ನಾವು ರೋಸ್ ಕುಕ್ಕೀಸ್ನ ಮೊದಲು ನಾವು ಎಣ್ಣೆನ ತೆಗೆದಾಗ ಅದು ಮೆತ್ತಗೆ ನಿಮಗೆ ಇರೋ ಹಾಗೆ ಅನಿಸುತ್ತೆ. ಬಟ್ ಅದು ಒಂದು ಸ್ವಲ್ಪ ಡ್ರೈ ಆದ ನಂತರ ಅದು ನಿಮ್ಗೆ ಏನು ರೋಸ್ ಕುಕ್ಕೀಸ್ ಟೇಸ್ಟ್ ಇರಬೇಕಲ್ವ, ಕ್ರಿಸ್ಪಿನೆಸ್ ಏನಿದೆ ಅಲ್ಲ ಅದು ಪರ್ಫೆಕ್ಟಾಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನು ನೀವು ಚಿಂತೆ ಮಾಡಬೇಕಾಗಿಲ್ಲ. ಆ ಒಂದು 5 ನಿಮಿಷ ತಣ್ಣಗಾದ ತಕ್ಷಣ ಅದು ಕ್ರಿಸ್ಪಿನೆಸ್ ಏನಿದೆ ಅಲ್ವ ಅದು ತುಂಬ ಕ್ರಿಸ್ಪಿ ಗರಿ ಆಗಿರುತ್ತೆ. ಸೊ ನೀವೇನಿದ್ರೂ ಹಿಟ್ಟನ್ನು ಹದವಾಗಿ ಏನು ನೀವು ಮಿಕ್ಸ್ ಮಾಡ್ಕೊಳ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೋಸ್ ಕುಕ್ಕೀಸ್ ಈ ಶೇಪು ಪರ್ಫೆಕ್ಟಾಗಿ ಬರುತ್ತಾ ಇಲ್ಲ ಅಂತ. ಸೊ ಆದಷ್ಟು ನೀವು ರೋಸ್ ಕುಕ್ಕೀಸ್ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅದನ್ನು ನೋಡ್ಕೊಂಡು ನೀವು ಮಿಕ್ಸ್ ಮಾಡಿ. ಅಳತೆನ ನೀವು ಚೆನ್ನಾಗಿ ಅಳತೆ ಇಟ್ಕೊಂಡು ಮಾಡಿದರೆ ನೀಟಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೂ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.